ಪೂಜೆ ನಡೀತಿರೋದು ಕಾಣಿಸ್ತಿಲ್ವಾ? ತೊಲ್ಗಾಚೆ. ಯಾಕಿಷ್ಟು ಕೋಪ? ನಾನು ಕೇಳಬಾರ್ದಂಥದ್ದು ಏನು ಕೇಳಿದೆ? ಕುಡಿಯೋದಕ್ಕೆ ಒಂದು ತೊಟ್ಟು ನೀರು ಸಿಗಬಹುದಾ? ಒಂದ್ ಸಾರ್ತಿ ಹೇಳಿದ್ರೆ ಅರ್ಥ ಆಗಲ್ವ? ತಾಯಿಗೆ ನೈವೇದ್ಯ ಸಮರ್ಪಣೆ ಆಗ್ತಾ ಇದೆ. ಹೋಗಿಲ್ಲಿಂದ. ಬಾಯಾರಿರೋ ಮನುಷ್ಯಳೊಬ್ಳಿಗೆ ನೀರು ಕೊಡದೇ ಇರೋ ನೀವು ದೇವಿಗೆ ನೈವೇದ್ಯ ರೂಪದಲ್ಲಿ ಕುರಿನ ಬಲಿ ಕೊಡ್ತಾ ಇದ್ದೀರಾ? ಅದನ್ನ ಜೀವಂತ ಸುಡ್ತಾ ಇದ್ದೀರಾ? ಇದು ನ್ಯಾಯನಾ? ನ್ಯಾಯ ಅನ್ಯಾಯಗಳನ್ನ ಪ್ರಶ್ನೆ ಮಾಡೋದಕ್ಕೆ ನೀನ್ ಯಾರು? ಇದು ನಿನಗೆ ಸಂಬಂಧ ಪಡೆದಿರೋ ವಿಚಾರ. ಹೋಗಿಲ್ಲಿಂದ. ನಾನು ಇಲ್ಲಿರೋದಕ್ಕೆ ಬಂದವಳಲ್ಲ. ಹೂವಿನ ಪರಿಮಳದಲ್ಲಿ ಮೀಯೋ ನನಗೆ ರಕ್ತದ ವಾಸನೆ ಆಗೋದಿಲ್ಲ. ಆದ್ರೆ ಹೋಗಕ್ ಮುಂಚೆ ಒಂದು ಬೊಕ್ಸೆ ಕುಡಿಯಕ್ಕೆ ನೀರು ಕೊಟ್ಟು ಉಪಕರಿಸಿ. ಆ ತಾಯಿ ನಿಮ್ಮನ್ನ ಕಾಯ್ತಾಳೆ. ಒಂದೇ ಒಂದು ಬೊಕ್ಸೆ ನೀರು ಅಷ್ಟೇ. ಅಂಗಲಾಗ್ತಿರೋದು ಹೆಣ್ಣು ಅನ್ನೋ ಕಾರಣಕ್ಕೆ ಒಪ್ಪಿದ್ದೀನಿ. ನೀರು ಕುಡಿದು ಹೋಗ್ತಾ ಇರು. ಸೂರ್ಯಾಂಶು. ತಗೋ. ನೀನು ಧೈರ್ಯವಾಗಿರು, ಧೈರ್ಯ ಕಳ್ಕೊಬೇಡ. ಇಲ್ಲ ಜಾಜಿ, ನಾನು ಧೈರ್ಯ ಕಳ್ಕೊಳ್ಳಲ್ಲ. ನಮ್ಮ ಜೊತೆ ಅಮ್ಮನವ್ರಿದ್ದಾರೆ.
ಪ್ರಾಣಿ ಹತ್ಯೆ ಮಹಾಪಾಪ. ಸಾಕು ನಿಲ್ಸು ನಿನ್ನ ಉದ್ದಟತನ. ನನಗೆ ಪ್ರವಚನ ಕೊಡೋದಕ್ಕೆ ನೀನು ಯಾರು? ನಿಮ್ಮ ಹಿತೈಷಿ ಅನ್ಕೊಳ್ಳಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಸಲುವಾಗಿ ಪ್ರಾಣಿ ಬಲಿ ಕೊಟ್ಟು ಮತ್ತಷ್ಟು ಪಾಪಕ್ಕೆ ಗುರಿ ಆಗ್ಬೇಡಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ನೀನು ಉತ್ತರ ಕೊಡ್ತೀಯ? ಅದು ಹೇಗೆ ಸಾಧ್ಯ? ನಿಮ್ಮ ಸಮಾಧಾನಕ್ಕೆ ಬೇಕಾದ್ರೆ ನಿಮ್ಮ ತಾಯಿ ರಕ್ತನ ವರ್ಜಿಸಿ ನನ್ನನ್ನ ಇಲ್ಲಿಗೆ ಕಳಿಸಿದಾಳೆ ಅಂತ ಅಂದ್ಕೊಳ್ಳಿ. ಹೌದಾ? ಹಾಗಿದ್ರೆ ಹೇಳು, ನಮ್ಮ ವೈರಿಗಳಾದ ಜಾಜಿ ಮತ್ತೆ ಬಂಗಾರಿ ಎಲ್ಲಿದ್ದಾರೆ? ಇಷ್ಟೇ ತಾನೇ? ಖಂಡಿತ ಉತ್ತರ ಕೊಡ್ತೀನಿ. ಆ ಕುರಿನ ಬಿಟ್ಟು ಕಳಿಸಿ. ಆಯ್ತು, ಮಾತು ಕೊಡ್ತಾ ಇದ್ದೀನಿ, ಬಿಟ್ಟು ಕಳಿಸ್ತೇನೆ. ಈಗ ಹೇಳು. ಜಾಜಿ ಮತ್ತೆ ಬಂಗಾರಿ ಊರಾಚೆ ಇರೋ ಕಾಡಿಗೆ ಹೋಗಿದ್ದಾರೆ. ನಿಮ್ಮ ಪ್ರತಿಸ್ಪರ್ಧಿ ವಿರೂಪಾಕ್ಷ ಅವ್ರ ಮಗ ಚಂದ್ರಧರನೊಂದಿಗೆ ಈಗಾಗಲೇ ತಲುಪಿರ್ತಾರೆ. ಜಾಜಿ ಬೇಕಾದ್ರೆ ನೀವು ಈ ಕೂಡಲೇ ಹೊರಡಿ. ನನ್ನನ್ನ ದಾರಿ ತಪ್ಪಿಸೋಳು ಅಂತ ಯಾಕೆ ಅಂದ್ಕೋತೀರಾ? ಆ ಜಗನ್ಮಾತೆ ನಿಮಗೆ ದಾರಿ ತೋರಿಸೋದಿಕ್ಕೆ ನನ್ನನ್ನ ಇಲ್ಲಿ ಕಳಿಸಿರಬಹುದಲ್ವಾ? ಜಾಜಿ ಮತ್ತೆ ಬಂಗಾರಿ ಊರಾಚೆ ಇರೋ ಕಾಡಿಗೆ ಹೋಗಿದ್ದಾರೆ. ಏನಾಗಿದೆ? ಯಾವ ಕಡೆಯಿಂದ ಬಂದರೂ ಹೊರಟು ದಾರಿಯಲ್ಲೇ ಬಂದು ಸೇರ್ಕೊಳ್ತಾ ಇದ್ವಲ್ಲ. ದಾರಿ ತಪ್ಪಿಟ್ವಾ ವಿರೂಪಾಕ್ಷ? ಇಲ್ಲ ವೈಜಯಂತಿ, ಇದೇ ಕಾಡಿನಲ್ಲಿ 5-6 ಸಾರಿ ಓಡಾಡಿದ್ದೀನಿ. ಪರಿಚಿತವಾದ ಜಾಗ. ನನಗೆ ದಾರಿ ತಪ್ಪೋದು ಅಂದ್ರೆ ಏನರ್ಥ? ನೀವು ಯಾವಾಗ ತಾನೇ ದಾರಿ ತಪ್ಪಿಲ್ಲ? ಚಂದ್ರ, ಮುಂಚೆನೆ ನಾನು ನೊಂದಿದ್ದೆ, ಇನ್ನೂ ನೋಯಿಸ್ಬೇಡ. ಇಂಥ ಸಂದರ್ಭದಲ್ಲಿ ಇಂಥ ಮಾತು ಬೇಕಾಗಿಲ್ಲ. ಸಾಧ್ಯವಾದರೆ ತಂದೆಗೆ ಸಹಾಯ ಮಾಡು, ದಾರಿ ತೋರಿಸೋ ಪ್ರಯತ್ನ ಪಡು. ಆಗೋದಿಲ್ಲ. ಯಾವಾಗ ನಾನು ಮಂತ್ರಿಸಿದ ಕಾಯಿ ನನ್ನ ಕೈಯಿಂದ ಕೆಳಗೆ ಬಿದ್ದು ಹೊಡೆದೋಯ್ತೋ ಆಗಲೇ ನನ್ನ ಪ್ರಯತ್ನಕ್ಕೆ ಪೂರ್ಣ ವಿರಾಮ ಇಟ್ಟೆ. ಮತ್ತೆ ನಿಮ್ಮ ಅಣ್ಣಂಗೆ ಹೇಳಿ, ಪ್ರತಿ ಸಲ ನನ್ನಿಂದ ಸಹಾಯ ಸಿಗತ್ತೆ ಅನ್ನೋ ಹುಚ್ಚು ಭ್ರಮಲ್ಲಿ ಇರಬೇಡಿ ಅಂತ. ಕೇಳಿಸ್ಕೊಂಡಿಯಲ್ಲ ಅವನ ಮಾತು ವಿರೂಪಾಕ್ಷ? ನೀನೇ ದಾರಿ ಹುಡ್ಕೋ. ಜಾಜಿ ಸಿಕ್ಕಿದ್ರೆ ಅವನ ಕೈಲಿ ತಾಳಿ ಕಟ್ಸೋದು ನನ್ನ ಜವಾಬ್ದಾರಿ. ಈ ಸಲ ಯಾವುದೇ ಕಾರಣಕ್ಕೂ ಗುರಿ ತಪ್ಪಲ್ಲ. ಇಲ್ಲಿ
ನಡೆಯೋ ಮಂಗಳ ಕಾರ್ಯಕ್ಕೆ ನವದುರ್ಗಿಯರದ್ದೇ ಪರಿಚಾರಿಕೆ. ದೃಶ್ಯ ವಿಭೂತಿ ವಾಹನ ಕರಿ ಬ್ರಹ್ಮಾಂಡ ಭಾಂಡೋದರಿ ಲೀಲಾ ನಾಟಕ ಸೂತ್ರ ಖೇದನ ಕರಿ ವಿಜ್ಞಾನ ದೀಪಾಂಕುರಿ ಶ್ರೀ ವಿಶ್ವೇಶ ಮನಃ ಪ್ರಸಾದನ ಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ್ನ ಪೂರ್ಣೇಶ್ವರಿ ಆದಿಕ್ಷಾಂತ ಸಮಸ್ತ. ಹೇಗಿದೆ ದೇವಲೋಕದ ಸೌಂದರ್ಯ? ಪಿಂಡಜ ಪ್ರವರಾರೂಢ ಚಂಡಕೋಪಸ್ತ್ರಕೈರ್ಯುತಾ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತಾ ಚಂದ್ರಘಂಟೇತಿ ವಿಶ್ರುತಾ ಚಂದ್ರಘಂಟೇತಿ ವಿಶ್ರುತಾ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತಾ ಚಂದ್ರಘಂಟೇತಿ ವಿಶ್ರುತಾ ಚಂದ್ರಘಂಟೇತಿ ವಿಶ್ರುತಾ. ಇವಳೇ ಚಂದ್ರಘಂಟ. ನಾನು ಎಷ್ಟು ಮೃದುನೋ ಇವಳು ಅಷ್ಟೇ ಕಠಿಣ. ದುಷ್ಟ ಸಂಹಾರಕ್ಕೆ ಅಂತ ನಿಂತ್ರೆ ಇವಳನ್ನ ಎದುರಿಸಿ ಗೆದ್ದವರೇ ಇಲ್ಲ. ಇವಳೆದುರು ನಿಂತೆ ಮಹಿಷ ಹತನಾಗಿದ್ದು. ಏನಿದು ಬ್ರಹ್ಮಚಾರಿಣಿ? ಸಂಹಾರದ ಕಥೆಯನ್ನು ಹೇಳಿ ಇವರಿಬ್ಬರನ್ನು ಹೆದರಿಸ್ತಿದ್ಯಾ ಹೇಗೆ? ಅಪೂರ್ವ ಶಕ್ತಿಯೊಂದರ ಜನನದ ಮಹತ್ ಕಾರ್ಯಕ್ಕೆ ಮುನ್ನುಡಿ ಬರೆಯುವಂಥ ಈ ಸಂದರ್ಭದಲ್ಲಿ ಸಂಹಾರದ ಕತೆ ಬೇಡ. ಇದು ಸಂಭ್ರಮದ ದಿನ. ಸೃಷ್ಟಿ ಕಾರ್ಯಕ್ಕೆ ಪುಷ್ಟಿ ನೀಡುವುದಕ್ಕಾದರೂ ಈ ಲಯದ ಮಾತನ್ನು ಪಕ್ಕಕ್ಕಿಡು ತಾಯಿ. ಅಪ್ಪಣೆ, ತಾವು ಮುಂದುವರಿಸಿ. ಚಕ್ರಾಪುರಿ ಆಚೆಗಿನ ಕಾಡಿನ ದೇವಸ್ಥಾನದಿಂದ ಇಲ್ಲಿವರೆಗೂ ಬಂದಿದ್ದೀರಿ. ದಣಿವಾಗಿರ್ಬೇಕಲ್ವಾ? ಕುಡಿಯೋಕೆನಾದ್ರೂ? ದಣಿವಾಗಿತ್ತು, ಆದರೆ ಈ ಲೋಕದೊಳಗೆ ಕಾಲಿಡ್ತಾ ದಣಿವೆಲ್ಲ ಮಾಯ ಆಗೋಯ್ತು. ಇಲ್ಲಿನ ಗಾಳಿಲಿ ಅಮೃತ ಸಂಚಾರ ಇದ್ದಂಗಿದೆ. ಅಮೃತ ಏನೋ ಇದೆ, ಆದರೆ ಜೊತೆಗೆ ನಮ್ಮಮ್ಮನೂ ಇಲ್ಲ, ಇವಳಮ್ಮನೂ ಇಲ್ಲ. ಜಗತ್ ಜನನಿನೇ ನಿಮ್ಮ ಜೊತೆ ಇದ್ದಾಳೆ. ಮಹಾದೇವಿ ಮಹಾದೇವಿ
ಅಮ್ಮ ಇದ್ದಾಗ ಆಗಲ್ವಲ್ಲ. ಮನುಷ್ಯನ ಸ್ವಭಾವನೇ ಹಾಗೆ. ಇರೋದ್ರ ಬಗ್ಗೆ ಸಂತೋಷ ತೃಪ್ತಿ ಇರೋಲ್ಲ, ಎಲ್ಲದ್ರ ಬಗ್ಗೆ ಸದಾ ಕೊರಗು. ಕಾಲರುದ್ರ ಸಿದ್ದೇಶ್ವರ ಕಡಿಕೆ. ನನ್ನ ಹೆಸರನ್ನ ಮರ್ತಿಲ್ಲ ಇನ್ನು ನೀನು. ನಿನ್ನ ಹೆಸರು ಹೇಗೆ ಮರೆಯೋದಕ್ಕೆ ಸಾಧ್ಯ ಕಡ್ಕಿ? ಎಲ್ಲಿವರೆಗೂ ಶ್ರೀಚಕ್ರದ ಕನಸನ್ನ ಅಂತರಾತ್ಮದಲ್ಲಿರುತ್ತೋ ಅಲ್ಲಿವರೆಗೂ ನಿನ್ನನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಶ್ರೀಚಕ್ರದ ಕನಸನ್ನ ಬಿಟ್ಬಿಡು ವಿರೂಪಾಕ್ಷ. ಅದಿನ್ ಮುಂದೆ ನಿನ್ಗೆ ಬರೀ ಹಗಲುಗನ್ಸು. ಕಾಲರುದ್ರ ಸಿದ್ದೇಶ್ವರ ಕಡಿಕೆ, ಇದೇ ಮಾತನ್ನ ನಾನು ನಿನ್ಗೆ ಹೇಳಿದ್ರೆ ನೋಡೋಣ, ಜಾಜಿ ಕುತ್ತಿಗೆಗೆ ಯಾರು ತಾಳಿ ಕಟ್ತಾರೋ ಅದ್ರ ಮೇಲೆ ಶ್ರೀಚಕ್ರ ನಿಂದೋ ನಂದೋ ಅನ್ನೋದು ನಿರ್ಧಾರ ಆಗುತ್ತೆ. ತಾಳಿ ಕಟ್ಟೋದು ನನ್ನ ಮಗ ಚಂದ್ರ, ಶ್ರೀಚಕ್ರ ನಂದು. ಇಲ್ಲ, ತಾಳಿ ಕಟ್ಟೋದು ನನ್ನ ತಮ್ಮ ಸೂರ್ಯಾಂಶು, ಶ್ರೀಚಕ್ರ ನಂದು. समारूढ श्वेताम्बरधरा शुचिः महागौरी शुभं दद्यात् महादेव प्रमोददा महादेव प्रमोददा ಇದು ನಮಗೆ ದಾರಿ ತೋರಿಸುತ್ತೆ, ಈ ಮಾಯೆಯ ವ್ಯೂಹದಿಂದ ನಮ್ಮನ್ನು ಬಿಡಿಸತ್ತೆ. ಹೇಗೆ?
ನಾವು ಈ ನಿಂಬೆಹಣ್ಣುಗಳನ್ನು ಹಿಂಬಾಲಿಸ್ತಾ ಹೋಗಬೇಕು. ಇವೇ ನಮ್ಮನ್ನು ಗಮ್ಯ ತಲುಪಿಸುತ್ತೆ. ಯಾಕೆ ಜಾಜಿ ಹಾಗೆ ನೋಡ್ತಿದೀಯಾ? ಇವತ್ತಿಗೆ ನಾವು ಕಂಡು ಕನಸು ನನ್ಸಾಯ್ತು. ಆದ್ರೆ ಮನೇಲಿ ಬೇಕಿದ್ರೆ ಮೇಷ್ಟ್ರಮ್ಮ ಮಾತಾಡ್ತಾರೆ. ಆದ್ರೆ ಅವರು ಮೇಷ್ಟ್ರಮ್ಮನ ಮಾತು ಕೇಳ್ತಾರಾ? ಕೇಳ್ತಾರೆ ಕಣೋ. ಯಾರು ಕೇಳಿಲ್ಲ ಅಂದ್ರು ಶಂಕರಜ್ಜ ಕೇಳ್ತಾರೆ. ಜಾಜಿ ಇಷ್ಟೆಲ್ಲ ಕಷ್ಟಪಟ್ಟು ಮನೆಯವ್ರನ್ನೆಲ್ಲ ಬಿಟ್ಟು ಮದುವೆ ಆಗ್ಬೇಕಲ್ಲ ಅನ್ನೋದೊಂದೇ ಬೇಜಾರು. ಜಾಜಿ, ಈ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ಪ್ರೀತಿ. ಒಬ್ಬ ಹುಡುಗ ಒಬ್ಬ ಹುಡುಗಿನ ಇಷ್ಟಪಟ್ರೆ ಅದಕ್ಕೆ ಪ್ರೀತಿ ಅಂತಾರೆ. ಮದುವೆ ಅಂದ್ರೆ ಒಬ್ಬ ಹುಡುಗ ಒಬ್ಳು ಹುಡುಗಿ ತಾಳಿ ಬಂಧನದಲ್ಲಿ ಬೆಸೆಯೋದೇ ಮದುವೆ. ಈಗ ನಮ್ದಾಗುತ್ತಲ್ಲ ಅದು. ಆಮೇಲೆ ನಾನು ನೀನು ಗಂಡ ಹೆಂಡತಿ. 7 ಜನ್ಮಕ್ಕೂ ನೀನೇ ನನ್ನ ಗಂಡ, ನಾನೇ ನಿನ್ನ ಹೆಂಡತಿ. ಯಾಕೆ ಜಾಜಿ ನಾನು ಪ್ರೀತಿಸಿದೆ? ಯಾಕೆ ಮದುವೆ ಮಾಡ್ಕೋಬೇಕು ಅಂದ್ಕೊಂಡೆ? ಈ ಪ್ರೀತಿ ಗೀತಿ ಮದುವೆಗಿದ್ವಿ ಅಂದ್ರೆ ಏನು ಗೊತ್ತಿಲ್ಲ ಕಣೆ ನನಗೆ. ನನ್ನ ಮಟ್ಟಿಗೆ ಪ್ರೀತಿ ಅಂದ್ರೆ ನೀನು, ಮದುವೆ ಅಂದ್ರೆ ನೀನು ಅಷ್ಟೇ. ಇದಕ್ಕಿಂತ ಹೆಚ್ಚು ಏನ್ ಗೊತ್ತಾಗ್ಬೇಕು? ಜಾಜಿ, ನಾನು ಪೆದ್ದ ಕಣೆ. ನಿಜವಾಗ್ಲೂ ಈ ಪ್ರೀತಿ ಗೀತಿ ಅಂದ್ರೆ ಏನಂತ ನಂಗೆ ಗೊತ್ತಿಲ್ಲ. ಆದರೆ ಒಂದಿನ ನೀನು ನೋಡಿಲ್ಲ ಅಂದರೆ ನನ್ನ ನಗುವೆ ಸತ್ತೋಗಿರುತ್ತೆ. ನನ್ನ ಮನಸ್ಸು ಚಡ್ಪಡಿಸ್ತಾ ಇರುತ್ತೆ. ಬಹುಶಃ ಇದೇ ಪ್ರೀತಿ ಇರಬೇಕಲ್ವಾ? ನನಗ್ ನೀನು, ನಿನಗ್ ನಾನು, ಇಷ್ಟೇ ಕಣೋ ಪ್ರೀತಿ. ದೃಷ್ಟಿ ಬಟ್ ಒಂದೇ ಬಾಕಿ ಇರೋದು. ಕಾತ್ಯಾಯಿನಿ, ದೃಷ್ಟಿ ಬಟ್ಟಿಡು. ನೀವೆಲ್ಲ ಯಾಕಿಷ್ಟು ಪ್ರೀತಿ ತೋರಿಸ್ತಿದ್ದೀರಾ ನಮಗೆ? ಇಷ್ಟು ಪ್ರೀತಿಗೆ ನಾವು ಅರ್ಹರ? ತಾಯಿಗೆ ಮಕ್ಕಳ ಮೇಲೆ ಪ್ರೀತಿ ಇರೋದಿಲ್ವಾ? ನಮ್ಮ ಮಕ್ಕಳಿಗೋಸ್ಕರ ನಾವು ಇಲ್ಲಿ ಓಡಾಡ್ತಿದೀವಿ ಅಷ್ಟೇ. ಆವತ್ತು ಮನೆಗೆ ಬಂದು ಬಾಗ್ನ ತಗೊಂಡು ಹರಸ್ ಹೋದ್ರಿ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोऽस्तुते नारायणी नमोऽस्तुते सृष्टिस्थितिविनाशानां शक्तिभूते सनातनी गुणाश्रये गुणमये नारायणी नमोऽस्तुते नारायणी नमोऽस्तुते। ಈಗ ಮದುವೆ ಮಾಡಿಸ್ತಿದ್ದೀರಿ. ನಾಳಿದ್ದು ತೊಟ್ಲು ತೂಗೋ ಶಾಸ್ತ್ರಕ್ಕೂ ಬರ್ತೀವಿ.
ನೆನಪಿದ್ಯಾ ಜಾಜಿ ನಿನಗೆ? ಅವತ್ತು ಬಾಗಿನ ತೆಗೆದುಕೊಳ್ಳೋಕೆ ಬಂದಾಗ ನಾವೆಲ್ಲ ಏನು ಹರಿಸಿದ್ವಿ ಅಂತ? ಹಾಂ, ನೆನಪಿದೆ. ನಿನಗೆ ತುಂಬ ಒಳ್ಳೆ ಭವಿಷ್ಯ ಇದೆ. ಈ ವರ್ಷ ಮಂಗಳ ಕಾರ್ಯ ಇದೆ ಮನೆಯಲ್ಲಿ. ಮುಂದಿನ ವರ್ಷ ಹಬ್ಬ ಇನ್ನೂ ಜೋರಾಗಿರುತ್ತೇನೋ. ಜಾಜಿ ಮದುವೆ ಆಗಿರುತ್ತೆ, ಗಂಡ ಬಂದಿರ್ತಾನೆ, ಮೊದಲನೇ ವರ್ಷದ ನವರಾತ್ರಿ. ಇಷ್ಟರಲ್ಲೇ ಒಂದು ಶುಭ ಕಾರ್ಯ ನಡೆಯುತ್ತೆ ಅಂತ ಹೇಳಿದ್ವಿ ಅಲ್ವಾ ನಾವು? ಶುಭ ಕಾರ್ಯ ನಡೆಯುತ್ತೆ ಅಂತ ಹೇಳಿದ್ರಿ, ಆದರೆ ಏನು ಅಂತ ನೀವು ಹೇಳಿಲ್ಲ, ನಾನು ಕೇಳಲಿಲ್ಲ. ಆ ಶುಭ ಕಾರ್ಯ ಇದೆ, ಜಾಜಿ ಮತ್ತು ಬಂಗಾರಿಯ ಪಾಣಿಗ್ರಹಣ. ಆಹಾ, ಮದುಮಗನೇ. ನಿಮ್ಮಮ್ಮ ನಿನ್ನ ಮದುವೆ ಮಾಡಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ಲು. ಆದರೆ ಇವತ್ತು ಅವಳಿಗೆ ಗೊತ್ತಿಲ್ಲದ ಹಾಗೆ ನಿನ್ನ ಮದುವೆ ಇಲ್ಲೇ ನಡೆದು ಹೋಗುತ್ತೆ. ನಮ್ಮಮ್ಮನ ಬಿಟ್ಟು ನಾನು ಹೇಗೆ ಮದುವೆ ಆಗಲಿ? ಚಿಂತಿಸ್ಬೇಡ, ಇಲ್ಲಿರೋ ನಾವೆಲ್ಲರೂ ನಿನ್ನ ಅಮ್ಮಂದಿರು. ತಾಯಿ ಸ್ಥಾನದಲ್ಲಿ ನಾವಿದ್ದೀವಿ. ತಗೋ ಈ ಶಲ್ಯ. ಈ ಒಡವೆಗಳನ್ನು ಹಾಕೊಂಡು ಮದುವೆಗೆ ತಯಾರಾಗು.